ಈಗ ಇದು ಬಹುಶಃ ಕೃತಕವಾಗಿ ಅಭಾವವನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಇವತ್ತು ನಾನು ಒಂದೆರಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾಗ ಅವ್ರು ಹೇಳ್ತಿದ್ರು, ಈ ಮಹಾಲಕ್ಷ್ಮಿ ಲೇಔಟ್ ಸಾಕಾರ ಅವ್ರದ್ದು ಶಂಕರ್ ನಗರಲ್ಲಿ ಅವರು ಸಿಲಿಂಡರ್ ಬುಕ್ ಮಾಡಕ್ಕೆ, ಡೊಮೆಸ್ಟಿಕ್ ಸಿಲಿಂಡರ್ನೇ ಬುಕ್ ಮಾಡುವಾಗ ತಗೊಳ್ತಾ ಇಲ್ಲ ಅನ್ನೋಂಥ ಮಾತನ್ನ ಹೇಳ್ತಿದ್ರು. ಹಂಗೆ ನಾನು ಇನ್ನೊಂದಿಬ್ಬರನ್ನ ಮಾತಾಡುವಾಗ ಇಲ್ಲಿ ಭೂಪ್ಸಂದ್ರದಲ್ಲಿ ಇನ್ನೊಂದು ಫ್ಯಾಮಿಲಿ ಫ್ರೆಂಡ್ ಜೊತೆ ಮಾತಾಡುವಾಗ, ಇಲ್ಲ ನಾವು ಮಾಡಿದ್ವಿ ನಮಗ್ ಬಂತು ಅಂತ. ಸೊ ಏನೋ ಒಂದು ಸೆಂಟ್ರಲ್ ಏನೋ ನಡೀತಾ ಇದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ನಾವು ಹೋಟೆಲ್ ಮಾಲೀಕರ ಸಂಘದ ಇವ್ರನ್ನ ಮಾತಾಡುವಾಗ, ನೀವು ಮಾತಾಡಿಸುವಾಗ ಅದೇ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಇಷ್ಟೊಂದು ಕ್ರೈಸಿಸ್ ಆಲ್ ಆಫ್ ಎ ಸಡನ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ, ನಮ್ಮ ಹತ್ರ ಮಿನಿಮಮ್ 25 ಡೇಸ್ ಆಗಕ್ಕೆ ಇದೆ ಅಂತ ಹೇಳಿ ಅವತ್ತು ಅಫಿಷಿಯಲ್ಸ್ ಕ್ಲಿಯರ್ ಆಗಿ ಹೇಳಿದ್ರು. ಇದು ಕೇವಲ 11ನೇ ದಿನ ಆಗಿರೋದ್ರಿಂದ ಇದರಲ್ಲಿ ಕ್ಲಿಯರ್ ಆಗಿ ನಮಗ್ ಕಾಣೋದೇನು ಅಂತಂದ್ರೆ, ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಹೆಚ್ಚು ಲಾಭವನ್ನ ಪಡಿಬೇಕಾಗಿ. ಸೊ ಈಗ ನಾವೇನು ಯಾವಾಗ್ಲೂ ಈ ತರ ಆದಾಗ ರೈಡ್ ಏನ್ ಮಾಡ್ತಾ ಇದ್ರು ಅದನ್ನ ಈಗ ಹೆಚ್ಚುಗೊಳಿಸಬೇಕಾಗಿದೆ ಅಂತ ಕಾಣುತ್ತೆ. ಈಗ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಫುಡ್ ಅಂಡ್ ಸಿವಿಲ್ ಸರ್ವಿಸ್ ಇವರು ಡಿಪಾರ್ಟ್ಮೆಂಟ್ ಅವರು ಎಲ್ಲೆಲ್ಲಿ ಈ ತರದ ಗೋಡಾನ್ಗಳಲ್ಲಿ ಸ್ಟಾಕ್ ಅಲ್ಲಿ ಇಟ್ಕೊಂಡು ಸ್ಟಾಕ್ ಕೊಡ್ತಾ ಇಲ್ಲ, ಅವುಗಳ ಕಡೆಗೆ ಒಂದಷ್ಟು ಗಮನವನ್ನ ಕೊಟ್ರೆ ಬಹುಶಃ ಈ ಪ್ರಾಬ್ಲಮ್ ಈಸ್ ಔಟ್ ಆಗತ್ತೆ ಅನ್ಸುತ್ತೆ. ಇಲ್ಲದೆ ಇದ್ರೆ ಈ ತರದ್ದೇ ಒಂದು ಕ್ರಿಯೇಟ್ ಮಾಡಿ ಇದಕ್ಕೆ ಅನ್ನೆಸರಿ ಜನರಿಗೆ ತೊಂದರೆ ಮಾಡುವಂತಹ ಜನ ಯಾವಾಗ್ಲೂ ಇರ್ತಾರೆ ಸಿಸ್ಟಮ್ ಅಲ್ಲಿ. ಸೊ ಹಂಗಾಗಿ ಈಗ ಹೆಚ್ಚು ಜಾಗರೂಕರಾಗಬೇಕಾಗತ್ತೆ. ಇವನ್ ಜಾಗರೂಕರಾಗಿ ಎಲ್ಲೆಲ್ಲ ಈ ತರ ಏನಾದ್ರು ಆಗ್ತಿದ್ರೆ ಅದನ್ನ ಸರ್ಕಾರದ ಗಮನಕ್ಕೆ ತರುವಂತದ್ದು ಆ ಭಾಗದ. ಯಾಕಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಎರಡೂ ಒಂದೇನೆ ನಮ್ಗೆ. ಯಾಕಂದ್ರೆ ಇಲ್ಲಿ ಅವರು ನಮ್ಮನ್ನ ಮಾನಿಟರ್ ಮಾಡ್ತಾರೆ, ಅಲ್ಲಿ ಕೇಂದ್ರ ಸರ್ಕಾರ, ಇಬ್ರು ಇರೋದು ಜನರ ಒಳಿತಿಗಾಗಿ ಆಗಿರೋದ್ರಿಂದ ಖಂಡಿತ ಇವರಿಬ್ರು ಆ ಪ್ರಯತ್ನವನ್ನ ಮಾಡಿದ್ರೆ ಅದು ಸಾಲ್ವ್ ಆಗತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಅದರ ಜೊತೆಗೆ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ LPG ಎಲ್ಲ ಅವೈಲೇಬಲ್ ಇದೆ ಅಂತ ಹುಡುಕ್ತಾ ಇದೆ ಕೇಂದ್ರ ಸರ್ಕಾರ. ಖಂಡಿತ ಹೆಸರುಗಳು ಕೊಟ್ಟಿದ್ದಾರೆ. ಹೌದು, ಅವ್ರ ಪ್ರಯತ್ನ ಪಡ್ತಿದ್ದಾರೆ. ಇದು ಅವ್ರ ಪ್ರಯತ್ನ ಪಡ್ತಿರೋದು ಒಂದ್ ವೇಳೆ 25 ದಿನಕ್ಕಿಂತ ಹೆಚ್ಚು ಯುದ್ಧ ಆದ್ರೆ ಆಗ ನನ್ನ ಸ್ಟಾಕ್ ಅನ್ನ ತರಿಸ್ಲಿಕ್ಕೆ ಪ್ರಯತ್ನ ಈಗ್ಲಿಂದ ಮಾಡ್ತಾ ಇದ್ದಾರೆ. ಅವರು ತರಿಸ್ಕೋತಾರೆ. ಈಗ ಇಲ್ಲಿ ಏನು ನಮ್ಮ ಮಾರ್ಕೆಟ್ ಅಲ್ಲಿ ಯಾರು ಸೆಂಟ್ರಲಿ ಹರ್ಡಲ್ಸ್ ಪೋಸ್ ಮಾಡ್ತಾ ಇದ್ದಾರೆ, ಇದನ್ನ ಸಪ್ಲೈ ಮಾಡ್ಲಿಕ್ಕೆ ಆಗದ ರೀತಿಯಲ್ಲಿ ಅಥವಾ ಅದನ್ನ ಲಾಭ ಪಡ್ಕೊಳ್ಳಿಕ್ಕೆ ದುರುದ್ದೇಶದಿಂದ ಅನ್ನೋದನ್ನ ಈಗ ಬಹುಶಃ ರೈಡ್ ಅನ್ನ ಮಾಡಬೇಕು. ಎಸೆನ್ಷಿಯಲ್ ಗೂಡ್ಸ್ ಅಂಡ್ ಸರ್ವಿಸ್ ಆಕ್ಟೇ ತಂದ್ರೂ ಏನ್ ತಪ್ಪಲ್ಲ. ಯಾಕಂದ್ರೆ ಆ ವಿಚಾರದಲ್ಲಿ ಯಾರಾದ್ರೂ ಆತರ ಮಾಡಿದ್ರೆ ಮಾಡಿ ಆ ಕಡೆಗೆ ಗಮನವನ್ನ ಕೊಡ್ಲಿ ಅನ್ನೋಂಥದ್ದು ನನ್ನ ಆಶಯ. ಒಂದೇ ಒಂದು ಪ್ರಿಪೇರ್ಡ್ನೆಸ್ ಬಗ್ಗೆ ಹೇಳ್ತಾ ಇನ್ನೊಂದು ಮಾತನ್ನ ಹೇಳಿ ಅದನ್ನ ಶುರು ಮಾಡ್ತೀನಿ. ನಾನು ಜಸ್ಟ್ ಅದನ್ನ ನೋಡ್ತಾ ಇದ್ದೆ. ಕೇಂದ್ರ ಸರ್ಕಾರ ಈಗಾಗಲೇ ಕಮಿಟಿ ಆಫ್ 3 EDs OMC ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ 3 ಜನರ ಕಮಿಟಿಯನ್ನ ಅದು ಸ್ಥಾಪನೆ ಮಾಡಿದೆ. ಅದರದ್ದು ಉದ್ದೇಶ ಏನು ಅಂತಂದ್ರೆ, ರಿವ್ಯೂ ಮಾಡಿ LPG ಸಪ್ಲೈ ರೆಸ್ಟೋರೆಂಟ್ಸ್ಗೆ, ಹೋಟೆಲ್ಸ್ಗೆ ಮತ್ತೆ ಡೊಮೆಸ್ಟಿಕ್ ಇದಕ್ಕೆ ಏನಕ್ಕೆ ಅದು ತೊಂದರೆ ಆಗ್ತಾ ಇದ್ರೆ ಅನ್ನೋದಕ್ಕೇನೆ ಮಾಡಿದ್ದಾರೆ. ಅವರು ಇಮಿಡಿಯೇಟ್ ರಿಯಾಕ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಎಲ್ಲ ರಿಫೈನರೀಸ್ 100% ಕೆಪಾಸಿಟಿಯಿಂದ ಕೆಲಸ ಮಾಡ್ತಾ ಇದೆ, ಯಾವುದು LPG ಕ್ರೈಸಿಸ್ ಈ ದೇಶದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರ ಗಮನಕ್ಕೆ ನಾವು ಈ ಮಡ್ರಾಸ್ ಅಲ್ಲಿ, ಚೆನ್ನೈಯಲ್ಲಿ, ಬೆಂಗಳೂರಲ್ಲಿ, ಮುಂಬೈಯಲ್ಲಿ ಈ 3 ಮಹಾನಗರಗಳಲ್ಲಿ ಮಾತ್ರವೇ ಈ ಕ್ರೈಸಿಸ್ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ ಭಾರತದಲ್ಲಿ. ಯಾಕೆ ಅನ್ನುವುದನ್ನ ಚೆಕ್ ಮಾಡಿ ಅಂತಾನು ಹೇಳಿದಾಗ ಇವತ್ತು ಅದಕ್ಕೊಂದು ಟ್ವೀಟ್ ಕೂಡ ಬಂದಿದೆ. ನಿನ್ನೆ ಮಾರ್ಚ್ 9 10:52 ಒಂದು ಟ್ವೀಟ್ ಮಾಡಿದ್ದಾರೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಅವರು. ಪ್ರೆಸೆಂಟ್ ಜಿಯೋಪೊಲಿಟಿಕಲ್ ಡಿಸ್ರಪ್ಷನ್ ಇನ್ ದ ಫ್ಯೂಯಲ್ ಸಪ್ಲೈ ಆಗಿದ್ದರಿಂದ ಅದನ್ನ ಓದ್ಬಿಡ್ತೀನಿ. ಅಂಡ್ ಕನ್ಸ್ಟ್ರೈನ್ಸ್ ಆನ್ ಸಪ್ಲೈ ಆಫ್ LPG, ಮಿನಿಸ್ಟ್ರಿ ಹಸ್ ಇಶ್ಯೂಡ್ ಆರ್ಡರ್ಸ್ ಟು ಆಯಿಲ್ ರಿಫೈನರೀಸ್ ಫಾರ್ ಹೈಯರ್ LPG ಪ್ರೊಡಕ್ಷನ್ ಅಂಡ್ ಯೂಸಿಂಗ್ ಸಚ್ ಎಕ್ಸ್ಟ್ರಾ ಪ್ರೊಡಕ್ಷನ್ ಫಾರ್ ಡೊಮೆಸ್ಟಿಕ್ LPG ಯೂಸ್ ಅಂತ. ಸೊ ಅಂದ್ರೆ ಒಂದು ಮಟ್ಟಿಗೆ ಈಗಾಗಲೇ ತಯಾರಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಮೇಲೆ ಏನು ಅಂದ್ರೆ, ಯಾವುದೇ ಯುದ್ಧದ ಸನ್ನಿವೇಶದಲ್ಲಿ ಯಾರನ್ನು ಸ್ಪಷ್ಟವಾಗಿ ಇಷ್ಟೇ ದಿನ ಯುದ್ಧ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಇರುವಂತ ಅಂದ್ರೆ ಒಂದು ಮಟ್ಟಿಗೆ ಈಗಾಗಲೇ ತಯಾರಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಮೇಲೆ ಏನು ಅಂದ್ರೆ, ಯಾವುದೇ ಯುದ್ಧದ ಸನ್ನಿವೇಶದಲ್ಲಿ ಯಾರನ್ನು ಸ್ಪಷ್ಟವಾಗಿ ಇಷ್ಟೇ ದಿನ ಯುದ್ಧ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಇರುವಂತ ಸನ್ನಿವೇಶದಲ್ಲಿ ಇಲ್ಲ ಇಸ್ರೇಲ್ ಹತ್ರ ಇಷ್ಟು ಕೆಪಾಸಿಟಿ ಇದೆ, ಒಂದು ವೇಳೆ ಚೈನಾ ಅಥವಾ ರಷ್ಯಾ ಅದಕ್ಕೆ ಸೀಕ್ರೆಟ್ ಆಗಿ ವೆಪನ್ಸ್ ಕೊಟ್ರೆ ಇನ್ನಿಷ್ಟು ದಿನ ಮುಂದುವರಿಬಹುದು ಅನ್ನೋಂಥದನ್ನ ಮಾಡಿರ್ತಾರೆ. ಮತ್ತೆ ಒಂದು ದೇಶ ಒಂದು ಆಯಿಲ್ ರಿಸರ್ವ್ಸ್ ನ ಸ್ಟ್ರಾಟಜಿಕ್ ಆಗಿ ಕೂಡ ಒಂದಷ್ಟು ಕಾಯ್ದುಕೊಂಡಿರುತ್ತೆ. ಅದನ್ನ ಭಾರತ ಕೂಡ ಬರೀ ನೀವು ಡಿಫೆನ್ಸ್ ಇಂಥವಕ್ಕೆ ಯೂಸ್ ಮಾಡ್ಲಿಕ್ಕೆ ಎಷ್ಟು ಬೇಕಾಗುತ್ತೋ ಅದನ್ನ ಸಪರೇಟ್ ಆಗಿಟ್ಟು, ಡೊಮೆಸ್ಟಿಕ್ ಯೂಸ್ಗೆ ಎಷ್ಟು ಬೇಕಾಗತ್ತೆ ಅದನ್ನ ಕೂಡ ಸಪರೇಟ್ ಆಯಿಲ್ ವೆಲ್ಸ್ ಮಾಡಿ ಎತ್ತಿಟ್ಕೊಂಡಿರುತ್ತೆ. ಈಗ ನಮ್ಗೆ ನಿಜವಾಗ್ಲೂ ಅಂತ ಕ್ರೈಸಿಸ್ ಇನ್ನೂ ಬಂದಿಲ್ಲ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಗೆ ಯಾವುದೇ ಅಂಕಿಅಂಶವನ್ನ ತೆಗೆದು ನೋಡಿದ್ರು ಭಾರತದಲ್ಲಿ ಈಗ ಸದ್ಯಕ್ಕೆ ಅಂತ ಪರಿಸ್ಥಿತಿ ಇಲ್ಲ. ಮತ್ತೆ ರಷ್ಯಾ ಹತ್ರ ನಾವು ಕೊಂಡ್ಕೊಳ್ಳಿಕ್ಕೇನು ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅದನ್ನ ನಾವು ಮುಂಚೆನೂ ಫೆಬ್ರವರಿ ಅಂಕಿಅಂಶನೇ ನೋಡಿದ್ರೆ ಯುದ್ಧ ಇನ್ನೂ ಅವಾಗ ಅಂತ ಮಟ್ಟಕ್ಕೆ ಇರ್ಲಿಲ್ಲ. ಆಗ್ಲೇ ಫೆಬ್ರವರಿಯಲ್ಲಿ 20.3% ಅಷ್ಟು ನಾವು ಕೊಂಡ್ಕೊಳ್ತಾ ಇದ್ವಿ. ಅದಕ್ಕೆ ಮುಂಚೆ 32% ಇದ್ದದ್ದು ನಿಜ.
ಆದ್ರೆ ಕಡಿಮೆ ಆದ್ರೂ ಅವ್ರು ನಮ್ಗೆ ಒಂದು ಲೀಡಿಂಗ್ ಪ್ಲೇಯರ್ ಆಗಿದ್ರು. ನಾವು ಪೂರ್ತಿಯಾಗಿ ನಿಲ್ಸಿರ್ಲಿಲ್ಲ ಫೆಬ್ರವರಿಯಲ್ಲಿ ಅನ್ನೋದನ್ನ. ಅವಾಗ ಏನ್ ಟ್ರೇಡ್ ಡೀಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನ ಡೇಟಾ ಕೂಡ ಈಗ ರಿಲೀಸ್ ಆಗಿದೆ. ಆಗ ಕೂಡ 20.3% ಅಷ್ಟು ನಾವು ಆಯಿಲ್ ಅವರಿಂದ ತಗೊಳ್ತಾ ಇದ್ವಿ. ಈಗ ನೋಡಿ, ಈ ತರದ ಒಂದು ಸನ್ನಿವೇಶವನ್ನ ಸಿದ್ಧವಾಗ್ಲಿಕ್ಕೆ ತಾನೇ ಇದೆಲ್ಲ ಮಾಡ್ತಾ ಇರೋದು. ಮತ್ತೆ ಈಗ ರಷ್ಯಾ ಹೆಚ್ಚಿಗೆ ಡಾಲರ್ ಕೊಡಿ ಅಂತ ಕೇಳ್ತಾ ಇದೆ, ಬಟ್ ನಮ್ಗೆ ಆಯಿಲ್ ಸಪ್ಲೈ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೂ ಒಂದು ವಿಚಾರವನ್ನ ನಾನು ಇಲ್ಲಿ ಹೇಳ್ಬೇಕೇನು ಅಂತಂದ್ರೆ, ಯಾವಾಗ $120 ನಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು, ಆ ಕೂಡಲೇ ಏನ್ ಮಾಡಿದ್ರು G7 ದೇಶಗಳು, ನಾವು ನಮ್ಮ ಹತ್ರ ಇರುವಂತ ರಿಸರ್ವ್ಸ್ ನ ರಿಲೀಸ್ ಮಾಡ್ತೀವಿ ಅಂತ, ಇನ್ನು ಮಾಡಿಲ್ಲ ಅವರು, ರಿಲೀಸ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ $93 ಬಂತು. $93 ಬಂದು ಈಸ್ ಔಟ್ ಆಯ್ತು. ಇವಾಗ್ಲೂ ಬೇಕಾಗಿರೋದು ಅಂತದೇ ಸನ್ನಿವೇಶ ಇದೆಯೋ, ಈ ತರದ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದಾರೆ ಆಗ್ಲಿ. ಇದು ಭಾರತದಲ್ಲಿ ನಿಜವಾಗ್ಲೂ ಇವಾಗ LPG ಆಗ್ಲಿ ಅಥವಾ ನಮ್ಗೆ ಪೆಟ್ರೋಲ್ ಆಯಿಲ್ ಆಗ್ಲೇ ನೋಡಿ, ಒಂದು ಗಾಳಿ ಸುದ್ದಿ ಹಬ್ಬಿದ್ದಕ್ಕೆ ಮಂಗಳೂರು ಮತ್ತೆ ಕಡಲ ತೀರದ ನಮ್ಮ ಡಿಸ್ಟ್ರಿಕ್ಟ್ ಗಳಲ್ಲಿ ಆಗಲೇ ಜನ ಹೋಗಿ ಪೆಟ್ರೋಲ್ ಕೇಂದ್ರಗಳ ಮುಂದೆ ಹೋಗಿ ಕ್ಯೂ ನಿಂತ್ಕೊಂಡಿದ್ರು. ಯಾಕೆ? ಒಂದು ಗಾಳಿ ಸುದ್ದಿಯಿಂದ ಇದೆಲ್ಲ ಆಗಿದ್ವು. ಈ ತರ ಯಾರೋ ಸೆಂಟ್ರಲ್ ಏನೋ ಮಾಡಿ ಬ್ಲಾಕ್ ಹೋರ್ಡಿಂಗ್ ಮಾಡಿ ಅವ್ರೇನೋ ಲಾಭ ಮಾಡ್ಲಿಕ್ಕೆ ಮಾಡುವಂಥದ್ದು. ಈಗ ಕೇಂದ್ರ ಸರ್ಕಾರ ಮತ್ತೆ ಸ್ಪಷ್ಟಪಡಿಸಿದೆ, ಯಾವುದು ಸಿಂಗಲ್ ಡಿಸ್ಟ್ರಿಬ್ಯೂಟರ್ ಭಾರತದಲ್ಲಿ ಈಗ ಡ್ರೈ ಆಗಿಲ್ಲ ಅವ್ರ ಹತ್ರ ರಿಸೋರ್ಸಸ್ ಅಂತ. ಆದ್ರೆ ಏನು ಸಿಲಿಂಡರ್ಸ್ ಇದೆ ಅದು ಎಲ್ಲವೂ ಸ್ಪಷ್ಟವಾಗಿ ಇದೆ ಕರೆಕ್ಟ್ ಆಗಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈಗ ಅದನ್ನ ಚೆಕ್ ಮಾಡ್ಬೇಕಾಗಿದೆ ಅಷ್ಟೇ. ಈಗ ಎಲ್ಲೆಲ್ಲಿ ಅದು ಸ್ಟಾಕ್ ಆಗಿ ಕುಳಿತಿದೆ ಅದನ್ನ ಮಾಡಿ ಹುಡುಕಿದ್ರೆ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನ್ಗೆ ಇದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಅಲ್ಲ, ಖಂಡಿತವಾಗಿಯೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವಾಗ ಇದು $68 ನಮ್ಗೆ ಏನೋ ಒಂದು ಬ್ರೆಂಟ್ ಕ್ರೂಡ್ ಆಯಿಲ್ ಒಂದು ಬ್ಯಾರಲ್ಗೆ ಇತ್ತು, ಅದರಿಂದ ಹೆಚ್ಚಾದ್ರೆ ನೀವು ಐದರ್ ಆಯಿಲ್ ಬಾಂಡ್ಸ್ ಮಾಡ್ಬೇಕು ಹಿಂದಿನ ಸರ್ಕಾರ ಮಾಡ್ದಂಗೆ, ಇಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಜನರಿಗೆ ಅದನ್ನ ವರ್ಗಾಯಿಸಬೇಕು. ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ಇಲ್ಲಾಂದ್ರೆ ನಿಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಮತ್ತೆ ನಮ್ಗೆ ಹೊಡೆತ ಬೀಳುತ್ತೆ. ಈಗ ಒಂದಷ್ಟು ಹಣವನ್ನ ಈಗ ನಾನು ಹೆಚ್ಚಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂದಾಗ ಇದು 120 ಆದಾಗ್ಲೂ ಸರ್ಕಾರ ಹೇಳ್ತು ಇಲ್ಲ ಸದ್ಯಕ್ಕೆ ನಾವು ಮಾಡಲ್ಲ ಅನ್ನುವಂತ ಮಾತನ್ನೇ ಅದು ಹೇಳ್ಕೊಂಡು ಬಂದಿದೆ. ಹಾಗಾಗಿ 5 ರಾಜ್ಯಗಳ ಚುನಾವಣೆಗಳು ಇವೆ, ಚುನಾವಣೆಗಳ ಬಗ್ಗೆ ಭಾರಿ ಪೊಲಿಟಿಕಲ್ ಕಂಪಲ್ಷನ್ಸ್ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ದಿಢೀರೇನೆ ನೀವು ಒಟ್ಟಿಗೆ ಇವಾಗಿರೋ ಪ್ರೈಸ್ಗೆ ಆಗಿರೋ ಪ್ರೈಸಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನನ್ನ ಪ್ರಕಾರ ಅವ್ರು ಗ್ರಾಜುಯಲ್ ಆಗಿ ಏರಿಸಿದ್ರೇನು ಈಗ ₹10 ಹೆಚ್ಚಾಗಿರ್ಬೇಕಾಗಿತ್ತು ಮಿನಿಮಮ್, ನಾನು ಮಾತಾಡ್ತಾ ಇರೋದು. ಆದ್ರೆ ಈಗ ಸದ್ಯದ ಸ್ಥಿತಿಯಲ್ಲಿ ಅದು ಬೇಡ. ಎಲೆಕ್ಷನ್ ಕಂಪಲ್ಷನ್ಸ್ ಇರ್ಬೋದು, ಎನಿ ಪೊಲಿಟಿಕಲ್ ಪಾರ್ಟಿ ವಿಲ್ ಫೇಸ್ ಇಟ್, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆದ್ರೆ ಸದ್ಯದ ಸ್ಥಿತಿಯಲ್ಲಿ ಅದನ್ನು ಬೇಡ ಅಂತ ಮುಂದಕ್ಕೆ ಹಾಕುವಾಗ ಅಷ್ಟು ಸರ್ಕಾರದ ಮೇಲೆ ಅದು ಹೊರೆ ಆಗುತ್ತೆ. ಯಾಕಂದ್ರೆ ಆಯಿಲ್ ಕಂಪನಿಗೆ ನೀವು ಫಿಲ್ ಮಾಡಿ ಕೊಡ್ಬೇಕಾಗತ್ತೆ ಸರ್ಕಾರ. ಆಯಿಲ್ ಕಂಪನಿಗಳೇನೋ ಹಾಗೇನೆ ಜನರಿಗೆ ಅದನ್ನ ಕೊಡಕ್ಕಾಗಲ್ಲ, ಸರ್ಕಾರ ಅದಕ್ಕೆ ಅವ್ರಿಗೆ ತುಂಬಿಸಿ ಕೊಡ್ಬೇಕಾಗತ್ತೆ ಆ ಹಣವನ್ನ. ಸೊ ಅದನ್ನ ಮಾಡ್ತಿದ್ದಾಗ ಏನಾಗುತ್ತೆ, ನಿಮ್ಗೆ ಹೆಚ್ಚು ಹೊರೆ ಆಯಿಲ್ ಕಂಪನಿ ಮೇಲೆ ಬಿದ್ದಾಗ ಮತ್ತೆ ಇವತ್ತೆಲ್ಲ ನಾಳೆ ಅದನ್ನ ಸರ್ಕಾರ ಕೊಡಬೇಕು. ಅದನ್ನ ಯಾರಿಂದ ತಗೋಬೇಕು ದುಡ್ಡ? ಅಲ್ಲೇ ಮೋರ್ ಓವರ್ ಇವತ್ತಿನ ಸ್ಥಿತಿಯಲ್ಲಿ ಏನಿದೆ ಅಂತಂದ್ರೆ ಡಿಫೆನ್ಸ್ಗೆ ನೀವು ಹೆಚ್ಚು ಅಲೋಕೇಶನ್ ಮಾಡ್ಲೇಬೇಕು. ಇವತ್ತಿನ ಸ್ಥಿತಿ ನೋಡಿದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಈಗ ಒಂದೊಂದು ಎಚ್ಚರಿಕೆಯ ಪಾಠ. ನಾವು ಕೇವಲ ಇದ್ರ ಮೇಲೆ ಮಾತ್ರ ನಾವು ಡಿಫೆನ್ಸ್ ನಾವು ಬರೀ FDIಗೆ ಅಲೋ ಮಾಡಿದೀವಿ, ನಮ್ಮಲ್ಲಿ ಪರವಾಗಿಲ್ಲ ನಮ್ಮಲ್ಲೇ ಪ್ರೊಡಕ್ಷನ್ ಆಗ್ತಿದೆ ಅಂತ ಹೇಳಿ ಸುಮ್ಮನೆ ಕೂರುವಂತ ಸ್ಥಿತಿಯಲ್ಲಿ ಭಾರತ ಇಲ್ಲ. ಯಾಕೆಂತಂದ್ರೆ ಭಾರತ ಇನ್ನೂ ಹೆಚ್ಚು ಡಿಫೆನ್ಸ್ ಹಣವನ್ನ ಕೊಡ್ಬೇಕಾಗತ್ತೆ. ಆದ್ರೆ ಹಣಕ್ಕೆ ಬರೀ ನಾವು ಡಿಫೆನ್ಸ್ ಕೊಟ್ಟರೆ ಮಿಕ್ಕಿದ ಕೆಲಸವೇನು, ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಕತೆ ಏನು? ಸೊ ಈ ಎಲ್ಲ ಟ್ರೇಡ್ ಆಫ್ ಇದ್ದೇ ಇರುತ್ತೆ ಸರ್ಕಾರಕ್ಕೆ. ಡೆವಲಪ್ಮೆಂಟು ಮಾಡಬೇಕು, ಅದ್ರ ಜೊತೆಗೆ ತನ್ನ ದೇಶವನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬೇಕಾದಂತ ಡಿಫೆನ್ಸ್ ನೀಡ್ಸ್ಗೂ ಹಣವನ್ನ ಒದಗಿಸಬೇಕು ಅನ್ನುವಾಗ ಟ್ರೇಡ್ ಆಫ್ ಇರುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕಾದ್ರೂ ಅವ್ರು ವರ್ಗಾವಣೆ ಈಗ ಮಾಡಿದ್ದೇನಕ್ಕೆ LPG ಸಿಲಿಂಡರ್ ಮೇಲೆ ಅಂತ ಎಲೆಕ್ಷನ್ ಅವಾಗ್ಲೂ ಇತ್ತು. ಆದ್ರೆ ಅದನ್ನ ಸಸ್ಟೈನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ₹60 ಆದ್ರೂ ಮುಂಚೆ ₹60 ವಾಪಸ್ ತಗೊಂಡಿದ್ರು, ಅದನ್ನ ಈಗ ₹60 ಆದ್ರೂ ಕೊಡಿ ಅನ್ನುವಂಥದ್ರಲ್ಲಿ ಒಂದ್ ಸ್ವಲ್ಪ ಹೆಚ್ಚಳ ಮಾಡಿದ್ದಾರೆ. ಇದು ಯಾವುದೇ ಸರ್ಕಾರ ಇದ್ದಿದ್ದಿರ್ಲಿ, ಈಗ ಕೇಂದ್ರ ಸರ್ಕಾರದಲ್ಲಿ ಇವರಿದ್ದಾರೆ ಅವರಿದ್ದಾರೆ ಅಂತಲ್ಲ, ಯಾವುದೇ ಕೇಂದ್ರ ಸರ್ಕಾರ ಯಾವುದೇ ಆಡಳಿತ ಯಾವುದೇ ಪಕ್ಷದವರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇದ್ದಿದ್ರೆ ಇದನ್ನೇ ಮಾಡ್ಬೇಕಾಗಿತ್ತು. ಇವನ್ ಪೆಟ್ರೋಲ್ ಆಯಿಲ್ ಬೆಲೆ, ಪೆಟ್ರೋಲ್ ಡೀಸೆಲ್ ಆಗಿರ್ಲಿ, ಅದನ್ನ ಅವತ್ತು ಆಗಿತ್ತು. ಅವತ್ತೇನ್ ಮಾಡಿದ್ರು, ಆಯಿಲ್ ಬಾಂಡ್ಸ್ ಕೊಟ್ರು, ಜನಕ್ಕೆ ವರ್ಗಾಯಿಸ್ತಿಲ್ಲ. ಆಮೇಲೆ ಕೊನೆ ನಾವೇ ಅಲ್ವಾ ಕಟ್ಟಿದ್ದು, ಜನರೇ ಕಟ್ಟೋದು ಹೇಗೆ ಟ್ಯಾಕ್ಸ್. ಥ್ಯಾಂಕ್ ಯು ಸೋ ಮಚ್.